ಯಾವ ತೀರ್ಮಾನ ಮಾಡುತ್ತೆ ಕಾದು ನೋಡಬೇಕಾಗಿದೆ. ಅಫ್ಕೋರ್ಸ್ ಡಿ.ಕೆ. ಶಿವಕುಮಾರ್ ಶಿಸ್ತಿನ ಸಿಪಾಯಿ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಯನ್ನ ದೃಢಪಡಿಸಿದ್ದಾರೆ ಇಕ್ಬಾಲ್ ಹುಸೇನ್. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಡಿ.ಕೆ. ಶಿವಕುಮಾರ್ ಆಪ್ತರು ದೆಹಲಿಗೆ ಹೋಗ್ತಿರೋದು ಸತ್ಯ. ರಿಪಬ್ಲಿಕ್ ಕನ್ನಡ ಯಾವಾಗ ಸುದ್ದಿಯನ್ನ ಬ್ರೇಕ್ ಮಾಡ್ತೋ ಇಕ್ಬಾಲ್ ಹುಸೇನ್ ಅವರು ಹೌದು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕರು ದೆಹಲಿಗೆ ಹೋಗ್ತಾ ಇರೋದು ನಿಜ ಅಂತ ಹೇಳಿ ಒಪ್ಕೊಂಡಿದ್ದಾರೆ ನಮ್ಮ ವರದಿಯನ್ನ. ಇಕ್ಬಾಲ್ ಹುಸೇನ್ ನಮಸ್ಕಾರ ಮೇಡಮ್. ದೆಹಲಿಗೆ ಹೋಗ್ತಿದ್ದೀರಿ ಅನ್ನೋ ಮಾಹಿತಿ ಇದೆ, ನಿಜಾನಾ ಸರ್ ಇದು? ಹೌದೌದು, ನಾನು ಹೋಗ್ತಾ ಇದ್ದೀನಿ ಮೇಡಮ್. ದೆಹಲಿ ನಾನು ಹೋಗ್ತೀನಿ ಮೇಡಮ್. ಯಾವ ಕಾರಣಕ್ಕೆ, ಯಾರೆಲ್ಲರ ಜೊತೆಯಲ್ಲಿ? ಸಾಕಷ್ಟು ಜನ MLA ಜೊತೆ ನಾವು ಹೋಗ್ತಾ ಇದ್ದೀವಿ ಮೇಡಮ್. ನಾವು ನಮ್ಮ ಉದಯ್ ಅವರು, ನಮ್ಮ ರವಿ ಗಾಣಿಗ, ಸಾಕಷ್ಟು ಜನ ಇನ್ನು ಯಾರು ಒಂದು 7-8 ಜನ ನಾವೆಲ್ಲ MLA ಹೊರಟಿದೀವಿ ಮೇಡಮ್. ನಾವು ಭಾನುವಾರ ಹೋಗ್ಬೇಕಂತ ಹೇಳಿ ತೀರ್ಮಾನ ಮಾಡಿದೀವಿ. ನಮ್ಮ ಅಭಿಲಾಷೆ, ನಮ್ಮ ಆಸೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ನಾವು ಅಲ್ಲಿ ಮುಂದೆ ಇಟ್ಟು ನಮ್ಗೇನಾದ್ರು ಮಾಡಿ ನಾವು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೇಕಂತ ಹೇಳಿ ನಾವು ಅವ್ರಿಗೆ ಒಂದು ಮನವಿ ಮಾಡ್ಕೊಳ್ಳೋಕೋಸ್ಕರ ಹೋಗ್ತಾ ಇದ್ದೀವಿ. ಇದು ಶಕ್ತಿ ಪ್ರದರ್ಶನ? ಡಿ.ಕೆ. ಶಿವಕುಮಾರ್ ಅವರ ಪರ ಇರುವ ಶಾಸಕರ ನಾಯಕರ ಶಕ್ತಿ ಪ್ರದರ್ಶನ? ಇದ್ರಲ್ಲಿ ಏನು ಬೇರೆ ಪಕ್ಷದವ್ರ ಮೇಲೆ ಬೇಕಾದ್ರೆ ನಾವು ಬೇಕಾದ್ರೆ ಶಕ್ತಿ ಪ್ರದರ್ಶನ ಮಾಡ್ಬೋದು. ನಮ್ಮ ಪಕ್ಷದ ಮೇಲೆ ನಾವೇನ್ ಶಕ್ತಿ ಪ್ರದರ್ಶನ ಮಾಡುವಂತ ಏನಿಲ್ಲ. ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ, ನಮ್ಗೊಂದು ಅವಕಾಶವನ್ನ ಕೇಳ್ತಾ ಇದ್ದೀವಿ ಅಷ್ಟೇ, ಬೇರೆ ಏನೇನಿಲ್ಲ. ಯಾರನ್ನ ಭೇಟಿ ಆಗ್ತೀರಿ ಸರ್? ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವ್ರಿಗೇನೆ ಭೇಟಿ ಆಗ್ಲಿಕ್ಕೆ ಸಮಯ ಕೊಡ್ಲಿಲ್ಲ. ಖರ್ಗೆ ಸಾಹೇಬ್ರಿದ್ದಾರೆ, ಮೇಡಮ್ ಇದ್ದಾರೆ, ಪ್ರಿಯಾಂಕ್ ಅವ್ರು ಇದ್ದಾರೆ, ಸುರ್ಜಿವಾಲಾ ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಎಲ್ರು ಒಂದ್ಸಲ ಭೇಟಿ ಮಾಡಿ ನಮ್ಮ ಮನವಿನ ಸಲ್ಸಂತ ಕೆಲಸ ನಾವು ಮಾಡ್ತೀವಿ. ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನೋ ಸಂದೇಶಗಳು ಆಗಿಂದಾಗಿ ದೆಹಲಿ ಕಡೆಯಿಂದ ಬರ್ತಾ ಇದೆ. ಅದು ಗೊತ್ತಿಲ್ಲ ಮೇಡಮ್. ನಾನು ನನ್ನ ಮನಸ್ಸಿನಲ್ಲಿರುವಂತಹ ಆಸೆ, ಅಭಿಲಾಷೆನ ನಾನು ನಿಮ್ಮ ಹತ್ರ ತಿಳಿಸ್ತಾ ಇದ್ದೀನಿ, ಬೇರೆ ನನ್ಗೇನು ಗೊತ್ತಿಲ್ಲ. ನಿಮ್ಮ ಜೊತೆಯಲ್ಲಿ ಇನ್ನು ಯಾರೆಲ್ಲ ಇರ್ತಾರೆ ಸರ್? ಅಂದ್ರೆ ಚಲುವರಾಯ ಸ್ವಾಮಿ ಅವರ ನೇತೃತ್ವದಲ್ಲೂ ಕೆಲವರು ಹೊರಟಿದ್ದಾರೆ, ಹಾಗೆ ಮಾಗಡಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಕಾಂಗ್ರೆಸ್ ನಾಯಕರ ಜೊತೆ ನಾವು ಹೋಗ್ತೀವಿ. ಯಾರಾದ್ರೂ ನಮ್ ಜೊತೆಲಿ ಬರ್ಬೋದು. ನಾನು, ಉದಯ್, ರವಿ, ಮಂಡ್ಯ MLA, ಇನ್ನೊಂದಷ್ಟು ಜನ ಎಲ್ಲರೂ ಕೋಲಾರ MLAಗಳು ಯಾರು ಎಲ್ಲ ಮಾತಾಡ್ತಾ ಇದ್ದೀವಿ. ಎಲ್ರು ಹೋಗ್ತೀವಿ ಮೇಡಮ್, ಎಲ್ರು ಹೋಗ್ತೀವಿ. ಎಷ್ಟು ಜನ ಸರ್? ಸರಿ, ಸುಮಾರು ಎಷ್ಟು ಜನ ಅಂತ ಹೇಳಿ ಗೊತ್ತಿಲ್ಲ ಮೇಡಮ್. ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ವಿ ಆರ್ ಆಲ್ ಜಸ್ಟ್ ಪ್ರಿಪೇರಿಂಗ್. ನಾವೆಲ್ಲ ರೆಡಿ ಆಗ್ತಾ ಇದೀವಿ, ಹೋಗ್ತಾ ಇದೀವಿ ಮೇಡಮ್. ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಇಕ್ಬಾಲ್ ಹುಸೇನ್ ಅವ್ರು ಮಾತಾಡಿದ್ರಲ್ಲ, ಅವ್ರು ಮಾತಾಡ್ತಾ ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ನಾವು ಹೋಗ್ತಿರೋದು ನಿಜ, ನಾವೊಂದು 8-10 ಜನ ಈಗ ಅದ್ರ ತಯಾರಿಯಲ್ಲಿ ಇದ್ದೀವಿ. ಎಸ್, ಡಿ.ಕೆ. ಶಿವಕುಮಾರ್ ಅವರೇ CM ಆಗಬೇಕು ಅನ್ನೋ ಪ್ರಸ್ತಾಪ ಮಾಡಿ ಬರ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜು ಒಪ್ಕೊಂಡಿದ್ದಾರೆ, ರಿಪಬ್ಲಿಕ್ ಕನ್ನಡದ ವರದಿಯನ್ನು ಒಪ್ಕೊಂಡಿದ್ದಾರೆ. ಹೌದು, ನಾವು ಹೋಗ್ತಿರುವ ಉದ್ದೇಶ ಇದಕ್ಕೇನೆ ಅಂತೇಳಿ ಒಪ್ಕೊಂಡಿದ್ದಾರೆ. ಸದ್ಯ ಎಷ್ಟು ಜನ ಹೋಗಬಹುದು, ಇದು ಎಷ್ಟು ಪರಿಣಾಮಕಾರಿ ಆಗ್ಬೋದು ಬಸವರಾಜ್? ಖಂಡಿತ ರಂಜಿತ್, ಈಗ ಸಿಗ್ತಕ್ಕಂಥ ಮಾಹಿತಿಗಳ ಪ್ರಕಾರ 16ರಿಂದ 18 ಜನ ಶಾಸಕರು ದೆಹಲಿ ಪ್ರವಾಸವನ್ನು ಬೆಳೆಸ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದು ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದ್ದಾವೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಣದ ಶಾಸಕರ ಸಂಖ್ಯೆ ಸ್ವಲ್ಪ ಹೆಚ್ಚಾಗ್ತಾ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಧ್ವನಿಯನ್ನ ಹೈಕಮಾಂಡ್ ಮಟ್ಟದಲ್ಲಿ ಎತ್ತಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಆಪ್ತ ಶಾಸಕರು ಈಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು. ಇದು ದೊಡ್ಡ ಮಟ್ಟದ ಪರಿಣಾಮವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಬೀರುವಂಥ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದ್ದಾವೆ. ಒಂದು, ರಾಹುಲ್ ಗಾಂಧಿ ಅವರು ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಏನೇ ನಿಲುವು ಇದ್ರೂ ಕೂಡ ಶಾಸಕರ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡೋದು ಶಾಸಕರು. ಆ ಶಾಸಕರು ಶಾಸಕಾಂಗ ಪಕ್ಷದ ನಾಯಕ ಆಯ್ಕೆ ಆದ್ಮೇಲೆ ಅವರನ್ನ CM ಮಾಡ್ತಕ್ಕಂಥದ್ದು ಪ್ರಕ್ರಿಯೆಗಳು ಆಗಿರತಕ್ಕಂಥದ್ದು. ಆದ್ರೆ ಈಗ
ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಮಗೆ ಈಗಿರ್ತಕ್ಕಂಥ ಶಾಸಕಾಂಗ ಪಕ್ಷದ ನಾಯಕನ ಮೇಲೆ ವಿಶ್ವಾಸ ಇಲ್ಲ. ಹಾಗಾಗಿ ಹೊಸದಾಗಿ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀರಿ, ಅಲ್ಲಿ ಒಂದು ನಿರ್ಧಾರ ಆಗಲಿ ಮತ್ತು ಮಾತು ಕೊಟ್ಟಂತೆ 2.5 ವರ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲಾಬಿಯನ್ನು ಮಾಡಿದಂಗೆ ಆಯಿತು. ಒಂದು ಶಾಸಕಾಂಗ ಸಭೆಯನ್ನು ಕರೆದಾದರೂ ನೀವು ನಿರ್ಧಾರ ಮಾಡಿ, ಇಲ್ಲದೆ ಹೋದರೆ ನೀವೇ ಒಂದು ಸ್ವಂತ ನಿರ್ಧಾರ ಮಾಡಿ ಘೋಷಣೆ ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡೋಕೆ ಈಗ ಡಿ.ಕೆ. ಶಿವಕುಮಾರ್ ಆಪ್ತ ಶಾಸಕರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇವತ್ತು ಒಂದಷ್ಟು ರಾಮನಗರ ಮತ್ತು ಮಂಡ್ಯ ಭಾಗದ ಶಾಸಕರು ತೆರಳಿದ್ದಾರೆ. ಇನ್ನು ಉಳಿದಂತೆ ಬೆಂಗಳೂರು ಮತ್ತು ಇನ್ನು ಉಳಿದಂತ ಅವರ ಆಪ್ತ ಶಾಸಕರು ನಾಳೆ ಬೆಳಗ್ಗೆ ತೆರಳಿದ್ದಾರೆ. ಈ ಮೂಲಕ ಡಿ.ಕೆ. ಶಿವಕುಮಾರ್ ಪರವಾಗಿ ಒಂದಷ್ಟು ದೊಡ್ಡ ಮಟ್ಟದ ಧ್ವನಿಯನ್ನ ಹೈಕಮಾಂಡ್ ಅಂಗಳಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಬಸವರಾಜ ಜಸ್ಟ್ ಹೋಲ್ಡ್. ಯಾವ ಶಾಸಕರು ದೆಹಲಿ ಅಂಗಳಕ್ಕೆ ಹೋಗಲಿದ್ದಾರೆ? ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡ ಶಾಸಕರು ಯಾರ್ಯಾರು ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಈಗ ಇಚ್ಛೆಯನ್ನ ಹೊಂದಿದ್ದಾರೆ, ಯಾರ್ಯಾರು ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ತಾವು ತೀರ್ಮಾನ ಮಾಡುತ್ತೆ, ಕಾದು ನೋಡಬೇಕಾಗಿದೆ. ಅಫ್ಕೋರ್ಸ್ ಡಿ.ಕೆ. ಶಿವಕುಮಾರ್ ಶಿಸ್ತಿನ ಸಿಪಾಯಿ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಯನ್ನ ದೃಢಪಡಿಸಿದ್ದಾರೆ ಇಕ್ಬಾಲ್ ಹುಸೇನ್. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಡಿ.ಕೆ. ಶಿವಕುಮಾರ್ ಆಪ್ತರು ದೆಹಲಿಗೆ ಹೋಗ್ತಿರೋದು ಸತ್ಯ. ರಿಪಬ್ಲಿಕ್ ಕನ್ನಡ ಯಾವಾಗ ಸುದ್ದಿಯನ್ನ ಬ್ರೇಕ್ ಮಾಡ್ತೋ, ಇಕ್ಬಾಲ್ ಹುಸೇನ್ ಅವರು ಹೌದು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕರು ದೆಹಲಿಗೆ ಹೋಗ್ತಾ ಇರೋದು ನಿಜ ಅಂತ ಹೇಳಿ ಒಪ್ಕೊಂಡಿದ್ದಾರೆ ನಮ್ಮ ವರದಿಯನ್ನ. ಇಕ್ಬಾಲ್ ಹುಸೇನ್ ನಮಸ್ಕಾರ ಮೇಡಮ್. ದೆಹಲಿಗೆ ಹೋಗ್ತಿದ್ದೀರಿ ಅನ್ನೋ ಮಾಹಿತಿ ಇದೆ, ನಿಜಾನಾ ಸರ್ ಇದು? ಹೌದೌದು, ನಾನು ಹೋಗ್ತಾ ಇದ್ದೀನಿ ಮೇಡಮ್, ದೆಹಲಿ ನಾನು ಹೋಗ್ತೀನಿ ಮೇಡಮ್. ಯಾವ ಕಾರಣಕ್ಕೆ, ಯಾರೆಲ್ಲರ ಜೊತೆಯಲ್ಲಿ? ಸಾಕಷ್ಟು ಜನ MLA ಜೊತೆ ನಾವು ಹೋಗ್ತಾ ಇದ್ದೀವಿ ಮೇಡಮ್. ನಾವು ನಮ್ಮ ಉದಯ್ ಅವರು, ನಮ್ಮ ರವಿ ಗಾಣಿಗ, ಸಾಕಷ್ಟು ಜನ ಇನ್ನು ಯಾರು ಒಂದು 7-8 ಜನ ನಾವೆಲ್ಲ MLA ಹೊರಟಿದೀವಿ ಮೇಡಮ್. ನಾವು ಭಾನುವಾರ ಹೋಗ್ಬೇಕಂತ ಹೇಳಿ ತೀರ್ಮಾನ ಮಾಡಿದೀವಿ. ನಮ್ಮ ಅಭಿಲಾಷೆ, ನಮ್ಮ ಆಸೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ನಾವು ಅಲ್ಲಿ ಮುಂದೆ ಇಟ್ಟು ನಮ್ಗೇನಾದ್ರೂ ಮಾಡಿ ನಾವು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೇಕಂತ ಹೇಳಿ ನಾವು ಅವ್ರಿಗೆ ಒಂದು ಮನವಿ ಮಾಡ್ಕೊಳ್ಳೋಕೋಸ್ಕರ ಹೋಗ್ತಾ ಇದ್ದೀವಿ. ಇದು ಶಕ್ತಿ ಪ್ರದರ್ಶನ, ಡಿ.ಕೆ. ಶಿವಕುಮಾರ್ ಅವರ ಪರ ಇರುವ ಶಾಸಕರ ನಾಯಕರ ಶಕ್ತಿ ಪ್ರದರ್ಶನ? ಇದ್ರಲ್ಲಿ ಏನು ಬೇರೆ ಪಕ್ಷದವ್ರ ಮೇಲೆ ಬೇಕಾದ್ರೆ ನಾವು ಬೇಕಾದ್ರೆ ಶಕ್ತಿ ಪ್ರದರ್ಶನ ಮಾಡ್ಬೋದು. ನಮ್ಮ ಪಕ್ಷದ ಮೇಲೆ ನಾವೇನ್ ಶಕ್ತಿ ಪ್ರದರ್ಶನ ಮಾಡುವಂತ ಏನಿಲ್ಲ. ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ, ನಮ್ಗೊಂದು ಅವಕಾಶವನ್ನ ಕೇಳ್ತಾ ಇದ್ದೀವಿ ಅಷ್ಟೇ, ಬೇರೆ ಏನೇನಿಲ್ಲ. ಯಾರನ್ನ ಭೇಟಿ ಆಗ್ತೀರಿ ಸರ್? ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವ್ರಿಗೇನೆ ಭೇಟಿ ಆಗ್ಲಿಕ್ಕೆ ಸಮಯ ಕೊಡ್ಲಿಲ್ಲ. ಖರ್ಗೆ ಸಾಹೇಬ್ರಿದ್ದಾರೆ, ಮೇಡಮ್ ಇದ್ದಾರೆ, ಪ್ರಿಯಾಂಕ್ ಅವ್ರು ಇದ್ದಾರೆ, ಸುರ್ಜಿವಾಲಾ ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಎಲ್ರು ಒಂದ್ಸಲ ಭೇಟಿ ಮಾಡಿ ನಮ್ಮ ಮನವಿನ ಸಲ್ಸಂತ ಕೆಲಸ ನಾವು ಮಾಡ್ತೀವಿ. ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನೋ ಸಂದೇಶಗಳು ಆಗಿಂದಾಗಿ ದೆಹಲಿ ಕಡೆಯಿಂದ ಬರ್ತಾ ಇದೆ. ಅದು ಗೊತ್ತಿಲ್ಲ ಮೇಡಮ್. ನಾನು ನನ್ನ ಮನಸ್ಸಿನಲ್ಲಿರುವಂತಹ ಆಸೆ, ಅಭಿಲಾಷೆನ ನಾನು ನಿಮ್ಮ ಹತ್ರ ತಿಳಿಸ್ತಾ ಇದ್ದೀನಿ, ಬೇರೆ ನನ್ಗೇನು ಗೊತ್ತಿಲ್ಲ. ನಿಮ್ಮ ಜೊತೆಯಲ್ಲಿ ಇನ್ನು ಯಾರೆಲ್ಲ ಇರ್ತಾರೆ ಸರ್? ಅಂದ್ರೆ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲೂ ಕೆಲವರು ಹೊರಟಿದ್ದಾರೆ, ಹಾಗೆ ಮಾಗಡಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಕಾಂಗ್ರೆಸ್ ನಾಯಕರ ಜೊತೆ ನಾವು ಹೋಗ್ತೀವಿ. ಯಾರಾದ್ರೂ ನಮ್ ಜೊತೆಲಿ ಬರ್ಬೋದು. ನಾನು, ಉದಯ್, ರವಿ, ಮಂಡ್ಯ MLA, ಇನ್ನೊಂದಷ್ಟು ಜನ ಎಲ್ಲರೂ ಕೋಲಾರ MLAಗಳು ಯಾರು ಎಲ್ಲ ಮಾತಾಡ್ತಾ ಇದ್ದೀವಿ. ಎಲ್ರು ಹೋಗ್ತೀವಿ ಮೇಡಮ್, ಎಲ್ರು ಹೋಗ್ತೀವಿ. ಎಷ್ಟು ಜನ ಸರ್? ಸರಿ, ಸುಮಾರು ಎಷ್ಟು ಜನ ಅಂತ ಹೇಳಿ ಗೊತ್ತಿಲ್ಲ ಮೇಡಮ್, ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ವಿ ಆರ್ ಆಲ್ ಜಸ್ಟ್ ಪ್ರಿಪೇರಿಂಗ್. ನಾವೆಲ್ಲ ರೆಡಿ ಆಗ್ತಾ ಇದೀವಿ, ಹೋಗ್ತಾ ಇದೀವಿ ಮೇಡಮ್. ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಇಕ್ಬಾಲ್ ಹುಸೇನ್ ಅವ್ರು ಮಾತಾಡಿದ್ರಲ್ಲ, ಅವ್ರು ಮಾತಾಡ್ತಾ ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ನಾವು ಹೋಗ್ತಿರೋದು ನಿಜ, ನಾವೊಂದು 8-10 ಜನ ಈಗ ಅದ್ರ ತಯಾರಿಯಲ್ಲಿ ಇದ್ದೀವಿ. ಎಸ್, ಡಿ.ಕೆ. ಶಿವಕುಮಾರ್ ಅವರೇ CM ಆಗಬೇಕು ಅನ್ನೋ ಪ್ರಸ್ತಾಪ ಮಾಡಿ ಬರ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜು ಒಪ್ಕೊಂಡಿದ್ದಾರೆ, ರಿಪಬ್ಲಿಕ್ ಕನ್ನಡದ ವರದಿಯನ್ನು ಒಪ್ಕೊಂಡಿದ್ದಾರೆ. ಹೌದು, ನಾವು ಹೋಗ್ತಿರುವ ಉದ್ದೇಶ ಇದಕ್ಕೇನೆ ಅಂತೇಳಿ ಒಪ್ಕೊಂಡಿದ್ದಾರೆ. ಸದ್ಯ ಎಷ್ಟು ಜನ ಹೋಗಬಹುದು, ಇದು ಎಷ್ಟು ಪರಿಣಾಮಕಾರಿ ಆಗ್ಬಹುದು ಬಸವರಾಜ್?
ಖಂಡಿತ ರಂಜಿತ್, ಈಗ ಸಿಗ್ತಕ್ಕಂಥ ಮಾಹಿತಿಗಳ ಪ್ರಕಾರ 16ರಿಂದ 18 ಜನ ಶಾಸಕರು ದೆಹಲಿ ಪ್ರವಾಸವನ್ನು ಬೆಳೆಸ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದಾವೆ. ಅದಿನ್ನೂ ಹೆಚ್ಚಾಗುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದಾವೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರ ಸಂಖ್ಯೆ ಸ್ವಲ್ಪ ಹೆಚ್ಚಾಗ್ತಾ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಧ್ವನಿಯನ್ನ ಹೈಕಮಾಂಡ್ ಮಟ್ಟದಲ್ಲಿ ಎತ್ತಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರು ಈಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು. ಇದು ದೊಡ್ಡ ಮಟ್ಟದ ಪರಿಣಾಮವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಬೀರುವಂತ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದ್ದಾವೆ. ಒಂದು ರಾಹುಲ್ ಗಾಂಧಿ ಅವರು ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಏನೇ ನಿಲುವು ಇದ್ರೂ ಕೂಡ ಶಾಸಕರ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಈ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡೋದು ಶಾಸಕರು. ಆ ಶಾಸಕಾಂಗ ಪಕ್ಷದ ನಾಯಕ ಆಯ್ಕೆ ಆದ್ಮೇಲೆ ಅವರನ್ನ ಸಿಎಂ ಮಾಡ್ತಕ್ಕಂಥದ್ದು ಪ್ರಕ್ರಿಯೆಗಳು ಆಗಿರತಕ್ಕಂಥದ್ದು. ಆದ್ರೆ ಈಗ 2 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಮಗೆ ಈಗಿರ್ತಕ್ಕಂಥ ಶಾಸಕಾಂಗ ಪಕ್ಷದ ನಾಯಕನ ಮೇಲೆ ವಿಶ್ವಾಸ ಇಲ್ಲ. ಹಾಗಾಗಿ ಹೊಸದಾಗಿ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀರಿ, ಅಲ್ಲಿ ಒಂದು ನಿರ್ಧಾರ ಆಗಲಿ ಮತ್ತು ಮಾತು ಕೊಟ್ಟಂತೆ 2.5 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲಾಬಿಯನ್ನು ಮಾಡಿದಂಗೆ ಆಯಿತು. ಒಂದು ಶಾಸಕಾಂಗ ಸಭೆಯನ್ನು ಕರೆದಾದ್ರೂ ನೀವು ನಿರ್ಧಾರ ಮಾಡಿ, ಇಲ್ಲದೆ ಹೋದರೆ ನೀವೇ ಒಂದು ಸ್ವಂತ ನಿರ್ಧಾರ ಮಾಡಿ ಘೋಷಣೆ ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡೋಕೆ ಈಗ ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇವತ್ತು ಒಂದಷ್ಟು ರಾಮನಗರ ಮತ್ತು ಮಂಡ್ಯ ಭಾಗದ ಶಾಸಕರು ತೆರಳಿದ್ದಾರೆ. ಇನ್ನು ಉಳಿದಂತೆ ಬೆಂಗಳೂರು ಮತ್ತು ಇನ್ನು ಉಳಿದಂತ ಅವರ ಆಪ್ತ ಶಾಸಕರು ನಾಳೆ ಬೆಳಗ್ಗೆ ತೆರಳಿದ್ದಾರೆ. ಈ ಮೂಲಕ ಡಿ ಕೆ ಶಿವಕುಮಾರ್ ಪರವಾಗಿ ಒಂದಷ್ಟು ದೊಡ್ಡ ಮಟ್ಟದ ಧ್ವನಿಯನ್ನ ಹೈಕಮಾಂಡ್ ಅಂಗಳಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಬಸವರಾಜ್, ಜಸ್ಟ್ ಹೋಲ್ಡ್. ಯಾವ ಶಾಸಕರು ದೆಹಲಿ ಅಂಗಳಕ್ಕೆ